ಅವ್ವ ಎದೊಳವ ಎದೊಳಗೆ ಊಟ ಮಾಡಿ ನಡಿ. ಅಯ್ಯೋ ಯಾವ ಊಟನೂ ಬೇಡ ಏನು ಬೇಡ ಕಣವ, ಏನು ಬೇಡ. ಮುಂಡೆ ಮಗ ನಂಬಿಕೆ ಎಂತ ಮೋಸ ಮಾಡ್ಬಿಟ್ಟು ನಿಮ್ಮ ಅಣ್ಣ, ಎಂತ ಮೋಸ ಮಾಡ್ಬಿಟ್ಟ ನೋಡು. ಎಷ್ಟು ದಿವಸ ಕಾಯ್ಕೊಂಡು ಕೂತಿದ್ದ ಆ ಪೆದ ಮುಂಡೆ ಕರ್ಕೊಂಡು ಓಡೋಗನೆ ಕಣ್ಣೆ. ಅಲ್ಲೂ ಇಲ್ಲ ಸರಿಯಾಗಿ ಗಿಳಿಸ್ಬೇಕಾಗಿತ್ತು ಮುರ್ಬದಿ ಅವ್ರಿಗೆ. ಏನು ನಿಲ್ಸಿಯೇ ಈ ನನ್ನ ಮಗನ ಸರಿ ಇಲ್ವಲ್ಲ, ಏನು ನಿಲ್ಸಿ ಹೇಳು. ನಾನು ಅಷ್ಟು ಬಗ್ಗೆ ಅಂತ ಹೇಳಿವ್ನಿ, ಒಂದು 10 ಎಕರೆ ಆಸ್ತಿ ಇಸ್ಕೊಂಡು ಆಮೇಲೆ ಬೇಕಾದ್ರೆ ನೀನು ಮದುವೆ ಆಗಿರೋ ಸುಮ್ಕಿಲ್ಲ ಅಂತ. ಅಷ್ಟು ಹತ್ರ ಆಗಿತ್ತಾ, ಅಷ್ಟು ಹತ್ರ ಆಗಿತ್ತಾ ಹೇಳು. ಅಣ್ಣ ಒಂಥರ ಕಲ್ತಾನೆ ಬುದ್ಧಿಯ ಅಲ್ಲ, ಯಾವ ಬುದ್ಧಿ ಕಲ್ತಿದ್ದಾನು ಆ ಪೆದ್ದಿನಿ ಮದುವೆ ಬೇಕಾಗಿತ್ತೆ. ಇನ್ನು ಯಾರು ದೇಶದ ಮೇಲೆ ಯಾರು ಇತ್ತಿಲ್ವಾ, ಅದು ಏನು ಬುದ್ಧಿ ಕಲ್ತಿದ್ದಾನೋ ಕಾಣೆ. ಕಲ್ತಾನೆ ಮನೆ ಹಾಳು ಬುದ್ಧಿಯ, ಮನೆ ಹಾಳು ಮಾಡ್ಕೊಂಡಕತ್ತು ಹೋಗು. ಆ ಪೆದ್ ಮುಂಡೆ ಏನು ಮಾಡಕ್ಕೆ ಬಂದದ ಅವಳಿಗೆ, ಅಡುಗೆ ಮಾಡಕ್ಕೆ ಬಂದದ, ಇನ್ನೊಂದು ಮಾಡಕ್ಕೆ ಬಂದದು ಆಟ ಆಡ್ಕೊಂಡು ನಿಂತವಳೆ, ಕುಂಟೆ ಪಿಲ್ಲಿ ಆಡ್ಕೊಂಡು ನಿಂತಿರೋ ಗುಸಟ್ಟಿ ಇವೆಲ್ಲ ಮಾಡಕ್ಕೆ ಜ್ಞಾನವಾಗಿತ್ತ. ದಡ್ ಮುಂಡೆ ಹಂಗೆ ಆಡ್ಕೊಂಡು ಇವತ್ತು ನಮ್ಮ ಮನೆ ಹಾಳು ಮಾಡ್ಕೊಂಡ್ಸಲ್ಲ ನನ್ನ ಮಗನ ತಲೆಗೆಡ್ಸಿ. ಈ ನನ್ನ ಮಗ ಯಾವ್ದು ಬಗ್ದೋದ ನೀವು ಆ ಪೆದ ಮುಂಡೆ ಪ್ರೀತಿಸಿದಂತೆ, ಆಗ್ಲಿಂದ ಇಷ್ಟ ಆಗಿತ್ತಂತೆ. ಅವು ಏನು ನೋಡ್ರಿ ಇಷ್ಟಪಟ್ಟು ಕಣೆ. ಇವತ್ತು ಹೇಳ್ದಾನೆ ಕೇಳ್ದಾನೆ ನಮ್ಮ ಮಗುನ ಹೆಂಗೆ ಒಬ್ಬಂಟಿ ಮಾಡಿ ಹೋಗೋದು ನಾನು ಅನ್ನೋದು ಯೋಚನೆ ಮಾಡ್ದಾನೆ ಬಿಟ್ಟು, ಹೆಂಗೆ ಮಗ ಓದ ಇವನು, ಹೆಂಗೆ ಓದ ಇವನು, ಸತ್ವ ಐತಿತ್ತಿಲ್ವ ಇವನಿಗೆ, ಮಾನವ ಐತಿತ್ತಿಲ್ವ ಇವನಿಗೆ, ಹೆಂಗೆ ಓದ ಅಂತ ನಾನು ಕೇಳೋದು. ಬಂದು ಮನೆಗೆ ಸೇರಿಸ್ಬೇಡ ನೀನು, ಬರಲಿ ಸುಮ್ಕಿರೋದು ಹೆಂಗೆ ಕರ್ಕೊಬಂದು ನೋಡ್ತೀನಿ ನಾನುವೆ. ಇಲ್ಲ ಕಣ್ಣೆ ಅವಳುವೆ ಹೋಗಿದೆ, ನೋಡಿವೆ ಸರಿ ಎಲ್ಲ ಬೀದಿಗೆ ಕೂತ್ಕೊಂಡು ಆಟ್ಕಿಟ ಆಡ್ತಿದ್ದಾಳೇನೋ. ನೋಡ್ದೆ ಕಣ್ ಮಗ ನಿಜಕ್ಕೂ ನೋಡ್ದೆ, ಪತ್ತೆನೇ ಇಲ್ಲ, ಅದು ಎಲ್ಲಿ ಹೋಗಿದ್ದಾಳು. ಅವಳು ಇಲ್ಲ ಅನ್ಕೊ ಹುಡಿಕೊಂಡು ನಿಂತಿದ್ಲು ಮತ್ತೆ. ಅಷ್ಟೊತ್ತು ನಾನು ಹೋಗ್ಬಿಟ್ಟು ಸರ್ ರೇಗಿಲ್ಸೋರು ಬಂದೀನಿ. ಸದ್ಯಕ್ಕೆ ಎಲ್ಲರೂ ಇದ್ದರೆ ಬಂದ್ಬಿಟ್ಟು ಸಾಕು ಮನೆಗೆ. ಮದುವೆ ಮಾಡ್ಕೊ ಬಂದ್ರೆ ಏನು ಮಾಡೋಣ ಅಂದರೆ ಕಳ್ಸೋ ಪೆದ್ ಮುಂಡೆಯ ನೀರು ಅವ್ಳು ಕಳ್ಸು ಅಂತೀನಿ. ಹೋಗಿರ್ತಾಳೆ ಅವಳು ಕಾಣ್ಲಾ, ಎಲ್ಲಾನು ಕಂಡಾಳು ಅದನ್ನ ಕಾಣ್ಲ ಹೇಳು. ಅವಳು ನಂಗೆ ಸೊಸೆ ಅಂತ ಮನೆ ಮಾಡಿಕೊಳ್ಳೋದು ನಾನು. ಒಂದು ಆಗ್ತಾನ ಬರೀಕೆ ಏನಿಲ್ಲ, ಅವಳು ಬೇರೆ ಸೊಸೆ ಅನ್ಕೊಂಡು ಇಸ್ಕೋಬೇಕಿಲ್ಲಿ. ಅವಳನ್ನ ನಾನು ಇಸ್ಕೊಳಕ್ಕೆ ಮಗ ನೀನು ಏನಾದ್ರು ಅನ್ಕೋ, ಏನು ಮಾಡಕ್ಕೆ ಇಸ್ಕೊಂಡು ನಿಂಗೆ ಮಾಡಕ್ಕೆ ಕೆಲಸ ಇಲ್ವಾ. ಮಗ ಬನ್ನ ಸೋಮ. ಅಯ್ಯೋ ಎಲ್ಲಿ ಮುಂದಣ್ಣ ಮುಂಡೆ ಭಾಗದ ಮನೆ ಹಾಳು ಮಾಡ್ಬಿಟ್ಟಕ್ಕದ್ ಬಿಡೋಣ, ಮನೆ ಹಾಳು ಮಾಡ್ಬಿಟ್ಟ ಗಿಳಂಗೆ ಹೇಳ್ದೆ ನಾನು. ಭಾಳ ಮಿಕ್ಮಿರೋಗಿದ ಕಂಡ್ಬಿಡು. ನಾನೇ ಯಾಕಪ್ಪ ಏನಪ್ಪ ಅಂದರೆ ನನ್ನೇ ಸರಿಗೆ ಮಾತಾಡ್ಸೋಳ. ಅವತ್ತೆಲ್ಲ ಚೆನ್ನಾಗಿದ್ದವನು ಇದ್ದಕ್ಕಿದ್ದಂಗೆ ಮಾತೇ ಬಿಡುಟ. ಇದೇಕಪ್ಪ ಹಿಂಗೆ ಅಂತೀನಿ, ತಲೆ ಸಾವಿರ ಊಟ ತಿಳೋರು ಎಲ್ಲ ಸೇರ್ಕೊಂಡು. ಆ ಬೆಣ್ಣದಲ್ಲ ಅದು ಈಗ ಮದುವಾಗಿ ಬಂದದಲ್ಲ, ಪೆದ್ಗುಣ್ಣಿರ್ತಿ ಅವಳು ಭಾಳ ಮಿಕ್ಮಿರೋಗೊಳಕ ನಾಕು. ಅಯ್ಯೋ ಬಾರಿ ಮುನ್ನಾಕ ಅದೇನೋ ಕಣೆ ಬೀದಿಲಿ ನಿಂತ್ಕೊಂಡು ಮಾತಾಡ್ಸಿರಂತ ಕಣ. ಆ ಮುಂಡೆ ಏನೇನು ತಲೆಗೇರ್ಸೋಳಕತ್ತೇಳು, ಮದುವೆ ಮಾಡ್ಕೊ ಹಂಗೆ ಹಿಂಗೆ ಅಂತ ಏನೇನು ಹೇಳಿರ್ಬೇಕು. ನಾನು ಹೇಳಿದ್ರೆ ಬವ್ವ ಕೇಳೋದ ನೆನೆಸಂಗೆ ಅಂದ. ನನ್ನ ಬೆಳಿಗ್ಗೆ ಬಾ ಹೋಗಿ ಏನು ಕೇಳ್ಕೊ ಬರೋದ ಅಂದ. ನಾನು ಸುಮ್ಮನಿರ್ಲ ಅವರೇ ಬರ್ತಾರೆ, ನಾವು ಮೇಲೆ ಬಿದ್ದೋದ್ರೆ ಚಂದವ ಅಂದ್ಬಿಟ್ಟು ನಾನು ಹಂಗೆ ಅಂದೆ ಕಾರಣ. ಹಂಗೆ ಅಂದಿದ್ದಕ್ಕೆ ನಾನು ಹಂಗೆ ಹಿಂಗೆ ಅಂದ. ಸುಮ್ಮನೆ ಅಂಥದ್ದು ಮಾತಾಡೋದು ಬೇಡ ನೀನು, ಈಗ ಸುಮ್ಮನೆ ಇದ್ಬಿಡು ಬಾಯಿ ಮುಚ್ಕೊಂಡು. ಅವರೇ ಬರ್ತಾರೆ, ಈಗ ನಾವು ಓದ್ಕೊಂಡಿರೋದು ಅವ್ರಿಗೆ, ಅವ್ರು ಬಂದೇ ಬರ್ತಾರೆ. ಸುಮ್ಕಿಲ್ಲ ಹೆಣ್ಣು ಕಡೋದಾದ್ರೆ ಅವರೇ ಬರ್ತಾರೆ, ನಾವ್ಯಾಕೆ ಹೋಗೋದ, ನಾವು ಹೋಗೋದು ಬೇಡ. ಹಿಂಗೆ ಬಸ್ರಾಗಳೆ ಅಂದರೆ ಹೆಂಗೋ ಹಿಂಸೆ ಮಾಡಿ ಮದುವೆ ಮಾಡ್ತಾರೆ, ಸುಮ್ಮನಿರ್ಲ ಅಂತ ನಾನು ಹೇಳಿದೆ. ಹಂಗೆ ಅಂದ್ರೂ ನಾವು ತಪ್ಪು ಮಾಡಿಲ್ವಾ, ಹಂಗೆ ಹಿಂಗೆ ಅಂತ ಏನೇನೋ ಮಾತಾಡ್ಕೊಂಡು ಹೋದ. ನಾನೇನೋ ಹೋಯ್ತಾನೆ, ಅಯ್ಯೋ ಹೋಗ್ಬಿಟ್ಟು ಬರ್ತಾನೆ ವಾಪಸ್ಸು ಅಂತ ನಾನು ಅಂದ್ಕೊಂಡ್ರೆ ಇನ್ನು ಬರ್ನೇ ಇಲ್ವಲ್ಲಣ್ಣ. ಸಂಧೆ ಆಯಿತು ಅದಕ್ಕೆ ತಡಿಲಿ ನೋಡೋದ ಅಂದ್ಕೊಂಡು ನಾನು ಓದೆ ಕಣ. ಹೋದ್ರೆ ಅಲ್ಲೂ ಇಲ್ಲ ಅವಳು ಇಲ್ಲ ಕಣ, ಮುದ್ಲಕ್ಷ್ಮಿ ಅವಳು ಇಲ್ಲೋ ಎಲ್ಲ ಕದ್ಬಿಡು ಮಗ. ನೀ ಸುಮ್ಮನೆ ಅವನ ಮಗ ಅಂದ್ಕೊಂಡು ಅವನ್ನ ಭಾಳ ಆಸೆ ಮಾಡ್ಕೊಂಡು ನೀನು ಏನು ಪ್ರಯೋಜನ ಇಲ್ಲ ಕಂದ್ಬಿಡು. ಹೊಂಟೋಗನೆ ಕಣ, ಹೋಗಿರೋದಕ್ಕೆ ಅವನು ಬಂದಿಲ್ಲ, ಹೊಂಟೋಗನೆ ಎತ್ತಗೋ ಕರ್ಕೊಂಡ ಬೇಣ್ಣ. ಅಲ್ಲ ಕಣ ಅವಳ ಕರ್ಕೊ ಹೊಂಟೋದ್ನಲ್ಲ. ಇವತ್ತು ನಾನೇನಾಗಬೇಕಾಗಿತ್ತು, ನಾನು ಏನಾಗನೆ, ನನ್ನ ಯಾರು ಕೈ ಕೊಟ್ಟು ಹೋಗಿದ್ದಾರಣ್ಣ ನನ್ನ ಮಗ. ನಮ್ಮ ಅವ್ವನ ಕತೆ ಏನು, ನಮ್ಮ ಅವ್ವನ ಯಾರು ನೋಡ್ಕೊಂಡರು ಅನ್ನೋದು ಒಂಚೂರಾರ ಜವಾಬ್ದಾರಿ ಇದ್ದದ ಅವನಿಗೆ. ಹೆಂಗಣ ಓದ ಇವನು, ಹೆಂಗಣ ಓದ ಏನಣ್ಣ ನೀನೇ. ಓದನ್ ಬರ್ತಾರಂತ ನೀನು ಏನು ಮಾಡಿ ತಲೆಗೆಡ್ಸ್ಕೊಬೇಡ. ಬಂದರು ಮಾತ್ರ ಯಾವುದೇ ಕಾರಣಕ್ಕೂ ನಮ್ಮ ಅಣ್ಣ ಚಾಡಿ ಹೇಳ್ಕೊಡ್ತಾನಲ್ಲ ಅಂತ ಅನ್ಕೊಬೇಡ. ಸೋಮಶೇಖರನ್ನ ಸೇರಿಸ್ಕೊಂಡು ನಿನ್ನ ಮಗನ. ಆ ಪೆದ್ದೆ ಮಾತ್ರ ಯಾವುದೇ ಕಾರಣಕ್ಕೂ ಮನೆ ಒಳಗೆ ಸೇರಿಸ್ಕೊಬೇಡ. ಅದು ಯಾವ ಹಣೆ ಬರೋದ ನಿನಗೆ, ಅದ್ರ ಕೂಟೆ ಅದಕ್ಕೆ ಅಡುಗೆ ಮಾಡ್ಕೊಂಡು ಅದಕ್ಕೆ ಅದ್ರ ಕೂಟು ಹೊಡೆದಾಡ್ಕೊಂಡು ನಿಂತ್ಕೊಳ್ಳೋಕ್ಕೆ ಹಣೆ ಬಂದಿದ್ದದ. ಯಾರು ತರದರೆ ಬಿದ್ದರೆ ಹೆಣ್ಣಿಗೆ ಹಿಂಗೆ ಆಸೆ ಮಾಡ್ಕೊಂಡು ನಿನ್ನ ಮಗ ಗತ್ ಕೆಟ್ಟ ನನ್ನ ಮಗ ಹಿಂಗೆ ಓದ್ನಲ್ಲ ಮಗ. ಸರಿಯ ಮಗ, ನಾನು ಹೇಳ್ಕೊಟ್ನಲ್ಲ ಮಗ, ನಾನು ಗಿಳಿಗೆ ಹೇಳ್ದಂಗೆ ಹೇಳೋನಲ್ಲ ಮಗ. ಎಷ್ಟು ಹೇಳಿದ್ರು ನನ್ನ ಮಾತನ್ನು ಕೇಳ್ದಂಗೆ ಮಿಕ್ಮಿರು ಹೊಂಟು ನನ್ನ ಮಗ. ಈ ಬುದ್ಧಿ ಕಲ್ತಾನಲ್ಲಣ್ಣ, ಮನೆ ಹಾಳು ಮಾಡ್ಬಿಟ್ನಲ್ಲ ನನ್ನ ಮನೆಯ ಹಾಳ್ಗೆ ಉಟ್ನಲ್ಲಣ್ಣ. ಹೆಂಗ ಒಂದು 10 ಎಕರೆ ಆಸ್ತಿನಾರು ಸಿಗ್ತದೆ ಅಂತ ಅಷ್ಟು ಆಸೆ ಆಗಿದ್ದೆ. ಅಯ್ಯೋ ಏನ ಕಾಣಕತ್ತು ಹೋಗು ಮತ್ತೆ ಎದ್ ಬತ್ತೆ ಊಟ ಮಾಡಿ ಕೊಡು ಊಟವಾ ಅವ್ನಿಗೆ ಕರಿತೇನೆ ಕಣ್ಮವ. ಬರೋಕೆ ಎಲ್ಲ ಬೇಡ ಅಂತದೆ. ಹೋಗು ಮಗ, ಹೋಗು ಉಣ್ಣಗಿಟ್ಟ. ಅಯ್ಯೋ ತಲೆಗೆಡ್ಸ್ಕೊಬೇಡ, ಹೋಗು. ಬಂದರೆ ಆ ಗುರ್ಸಟ್ಟಿ ಬಡ್ಡಿದ ಯಾವುದೇ ಕಾರಣಕ್ಕೂ ಸೇರಿಸ್ಬೇಡ ನಿನ್ನ ಮನೆ ಒಳಕ್ಕೆ. ಪೆದ್ ಬಡ್ಡಿದ ಅಯ್ಯೋ ಅದ್ರ ಕುಟ್ಟಿ ಹೊಡೆದಾಡಕ್ಕದ. ಅದು ಹೆಂಗೆ ಹೊಡೆದಾಡಿಯೋ ಏನೋ. ನಾನೇ ಕೊಡ್ದಾಡಣ ಇದೊಳೆ ಸರಿ ಐತಲ್ಲ. ಯಾವುದೇ ಕಾರಣಕ್ಕೂ ಇಲ್ಲ ಕಣ. ಏನಂದ್ಲೋನು ನಾನಂತೂ ಮನೆ ಒಳಗೆ ಸೇರ್ಸಕ್ಕಿಲ್ಲ ಕಣ. ಅದು ಏನಾದ್ರು ಹಾಗೆ ಬಿಡ್ಲಿ, ಇರಲಿ ಬಿಡಿಯೋನು. ಬೋಲಂತ ಅವಳು ರೊಟ್ಟಿ ಯಾರು ಉನ್ನಟ್ಟಿಲಿ ಇರಲಿ, ನೀನು ಇಲ್ಲಿ ಇರಲ್ಲ ಅಂತೀನಿ. ಇನ್ನೇನು ಅಲ್ಲಿ ಉಣ್ಕೊಂಡು ತಿನ್ಕೊಂಡು ಅಚ್ಚುಕಟ್ಟಾಗಿದ್ದವಳು ಇಲ್ಲಿ ಅಂಬ್ಲಿ ಗಂಜಿ ಕುಡ್ಕೊಂಡು ಬಾಟ ಮಾಡೋಕ್ಕದ ಅವಳು ಮಾಡೋಕ್ಕದಣ. ಒಂದು 3 ದಿವಸ ನೀರಕ್ಕಿಲ್ಲ ಕಣ ಹೇಳು, ಕೈ ಕೊಟ್ಟು ಹೋಯ್ತಾಳೆ ಅವಳು ಬಾಟ ಮಾಡಲ್ಲ. ಏನೋ ಕಾಣಕತ್ತ ಹೋಗು. ನಾನೇನು ಒಳ್ಳೇದು ಕಲ್ವ ಹೇಳ್ತಿದ್ದು. ನಮ್ಮ ಮಾವ ಯಾಕೆ ಹೇಳೋನು, ನಮ್ಮ ಒಳ್ಳೇದು ಕಲ್ವ ಹೇಳೋದು ಅನ್ನೋದು ಒಂದು ಅವನು ಅರ್ಥ ಮಾಡ್ಕೊಂಡಿಲ್ವಲ್ಲ.
ಅದೇ ಮುನ್ಸಿಗೆ ನೋವು ಓದ್ಕೊಂಡಿರೋದು ನನಗೆ. ಅಯ್ಯೋ ನೀನು ಯಾಕೆ ಯೋಚನೆ ಮಾಡಿ ಸುಮ್ಕಿರಣ ನನ್ನ ಹಣೆ ಬರೋಕ್ಕೆ. ಸರಿ ಸರಿ ತಲೆ ಕೆಡ್ಸ್ಕೊಳಕ್ಕೆ ಹೋಗ್ಬೇಡ. ಅವ್ನು ಬಂದ್ರೂ ಬೇಕಾದ್ರೆ ಅವ್ನ ಮನೆಯೊಳಗೆ ಸೇರಿಸ್ಕೊಂಡ್ರೆ ಅವಳನ್ನದು ಸೇರಿಸ್ಕೊಬೇಡ. ಬೀದಿಲಿ ನಿಲ್ಸಿ ಉಗ್ದು ಕಳಿಸು ಸರಿಯಾ. ಆಮೇಲೆ ಏನದ ನಾನು ನೋಡ್ಕೊತೀನಿ. ಅದೇನು ಬಂದ್ರು ನಾನು ಇವನಿ ನಿನ್ನ ಜೊತೆಲಿ ಸರಿಯಾ. ಆ ಪೆದ್ದು ಬಡ್ಡಿತದಂತೂ ನಿನ್ನ ಮನೆಯೊಳಗೆ ಬರೋದು ಬೇಡ. ಇಷ್ಟು ಅದೇ ನೋಡೋ ನನ್ನ ಮನ್ಸಲ್ಲಿ ಇಷ್ಟು ಹೇಳ್ಬಿಟ್ಟು ಹೋಗಮ್ಮ ಉಂಡಿದಾಳೋ ತಿಂದಿದ್ದಾಳೋ ಅನ್ಕೊಂಡು ನೋಡ್ಕೊಂಡು ಹೋಗೋದಂತ ಬಂದೆ ಕಣ್ ಮಗ. ಊಟ ಮಾಡು. ಅವಕ್ಕೆಲ್ಲ ತಲೆಗೆಡ್ಸ್ಕೊಳಕ್ಕೆ ಹೋಗ್ಬಾರ್ದು. ಹಬ್ಬಡೇದು ಅವಕ್ಕೆ ಬುದ್ಧಿ ಇಲ್ಲ ಅಂದಮೇಲೆ ನೀನೇನು ಮಾಡೋಕ್ಕಾಯ್ತದೆ. ಯಾವ್ದಕ್ಕೂ ತಲೆಗೆಡ್ಸ್ಕೊಬೇಡ. ಹೋಗಿ ಊಟ ಮಾಡೋಕು. ಯಾವ ಊಟ ಬೇಡ ಏನು ಬೇಡ ಕನ್ನಡ. ಏನು ಬೇಡ ನನಗೆ ಊಟನೂ ಬೇಡ ಏನು ಬೇಡ. ಹಿಂಗೆ ಮಾಡ್ಬಿಟ್ಟು ನಡ ನನಗೆ ಅದೇ ಒಂದು ಯೋಚನೆ ಆಯ್ತಾ ಕುಂತದೆ ಕನ್ನಡ. ಬಾಯ್ ಎದ್ದಿ ಮವನೇ ಎಣ್ಣೆಯಿಂದ ಊಟ ಮಾಡಿದ ಕಣ್ ಮವನ ಓಡಲಿ ಹಂಗಾಡ್ತಿರೋದು. ಅಯ್ಯೋ ಏನು ಮಾಡಿಯವ್ವ ಅವಳು ಹಣೆ ಬರಬೇಸೋದಿಲ್ಲ. ನೀನು ಯಾವಾಗ ಬಂದು ಒಂದು ಹಾಕಿಸಿ ಇರ್ತೀನಿ ಕಣ್ಮವ. ಅವನ ಈ ಪರಿಸ್ಥಿತಿಲಿ ಹಂಗ್ಬಿಟ್ಟು ಬರನೆ. ಇನ್ನು ನಾನು ಇದ್ದೇ ಊಟ ಮಾಡ್ತಾಯಿಲ್ಲ ಇನ್ನು ಉಂಡನೆ ಇಲ್ಲ ಅಂದರೆ ಊಟ ಮಾಡ್ದಂಗೆ ಆಯ್ತಾ. ಸರಿ ಸರಿ ಒಂದು 4 ದಿವಸ ದುಡ್ಡು ಬಂದಿ ಹಂಗಾರೆ. 4 ದಿವಸ ದುಡ್ಡು ಬರ್ತೀನಿ ಅತ್ತೆ ಗಂಗನ್ನಿ. ಕುಣಿತಾ ಕುಂತಿದ್ಲು ಕಣವ. ಕಸ ಹಾಕಿಲ್ಲ ಮೊಸರು ಹಾಕಿಲ್ಲ ಬೆಳಗಿಲ್ಲ ತೊಳ್ದಿಲ್ಲ ಅಂದ್ಕೊಂಡು ಏನು ಬಟ್ಟೆಗಳು ಆ ಪಾಟಿ ಬಿದ್ದವೆ. ಅವೇ ಬಟ್ಟೆಗಳು ಮಾತ್ರ ನಾಳೆ ತಗೊಂಡೋಗ್ತೀನಿ. ಅತ್ತೆಗೆ ಒಂದು ಬಟ್ಟೆನ ತಗೊಂಡು ಬೇಡ ಒಗೆಕೇನಿ ಎಲ್ಲನೂ ಗುಡ್ಡಕ್ಕ ಕೇಳಿ 3 ದಿವಸ ಆದ್ರೆ ನಾನೇ ಕೆರೆಗೂ ಹಾಕ ಬರ್ತೀನಿ. ನಂಗೆ ಕೆರೆಗೆ ಹೋಗಿ ಅಷ್ಟು ಆಸೆ ಮಾಡಿಯ ನೀನು. ಮನೆ ತಾಯಿ ಓಸಿ ಕಳದಪ್ಪ. ಕೆರೆಯಲ್ಲಿ ಬಟ್ಟೆ ಒಗೆಗೆ ಚಂದ ಅಲ್ವಾ. ನೋಡು ನನ್ನ ಮಗಳ ಹೆಂಗೆ ಆಟ ಚಲವಾಗಿ ಬಾಟ ಮಾಡ್ಕೊಂಡು ಹೋಯ್ತದಲ್ಲ ನಿನ್ನ ಮನೇಲಿ. ಕೆರೆಗೆ ಹೋಯ್ತೀನಿ ಅಂತಾಳೆ. ಎಲ್ಲವ ಒಳಗಿರ್ತೀನಿ ಅಂದರೆ ನನ್ನ ಮಗಳು ಬಿಸಿಲಲ್ಲಿ ಒಣಗಿ ಕೆಲಸ ಮಾಡ್ತೀನಿ ಅಂತಾಳೆ. ನೋಡ್ದೆ ಬೇಕಾಗಿದ್ದು ಇಂತೆ ಸೊಸೆ ಕಣ ನನ್ನ ಮಗಳಂತ ಸೊಸೆ. ಏನು ಮಾಡಿಯಣ. ಅಯ್ಯೋ ಏನು ಮಾಡೋಕ್ಕದದು. ನೀನು ಬಂದರೆ ಉಗ್ದು ಓಡಿಸು. ಆಮೇಲೆ ನೋಡ್ಕೊಳ್ಳೋದು ಎಲ್ಲರೂ ಅಚ್ಚುಕಟ್ಟಾಗಿರೋದು ನೋಡ್ಬಿಟ್ಟು ಮದುವೆ ಮಾಡ್ತೀನಿ ನಾನೇ ಸೋಮಶೇಖರಂಗೆ. ಹಂಗಾರೆ ಮಾಡಿ ಅಷ್ಟು ಮಾಡೋಣ. ಹೆಂಗಾರೆ ಮಾಡಿ ಸೋಮಶೇಖರನ ಮದುವೆ ಒಪ್ಪಿಸ್ಬಿಟ್ಟು ಅಷ್ಟು ಮಾಡು ಸರಿಯಾ. ಸರಿ ಸರಿ ಆಯಿತು. ಹೊಸಿ ಕೆಲಸ ಅದೇ ನಾನು ಹೋಯ್ತೀನಿ. ಬಂದ್ರೆ ಮಾತ್ರ ಮನೆಯೊಳಗೆ ಸೇರಿಸ್ಬಿಡಕ ಮಗ. ಅದನ್ನ ಹೇಳ್ಬಿಟ್ಟು ಬರೋಗಿ ಅಂದ್ಬಿಟ್ಟು ನಿಮ್ಮ ಅದಕ್ಕೆ ಕಳಿಸೋದು. ಸರಿ ಸರಿ ಆಯಿತು ಅಣ್ಣ. ಮಗ ಮಾವನ ಊಟಕ್ಕೆ ಕೊಡವ. ಮಾವ ಬನ್ನಿ ಊಟ ಮಾಡಿ. ಬೇಡ ಬೇಡ ನಾನು ಉಣ್ಕೊ ಬಂದೇಕಂತೆ ರೊಟ್ಟಿ ಹಾಕಿದ್ಲು. ರೊಟ್ಟಿ ತಿನ್ಕೊ ಬಂದೇಕನ ಅವ್ನಿಗೆ ಕೊಡು ಊಟವ. ಸರಿ ಕಣ್ಮವ ಆಯಿತು. ಹಂಗಾರೆ ಒಂದು 4 ದಿವಸ ಇದ್ಬಿಟ್ಟು ಬಂದಿಯಾ. ಒಂದು 4 ದಿವಸ ಇರ್ತೀನಿ. ಸರಿ ಸರಿ ಆಯಿತು ಇರವ. ಅವ್ವ ಬಾ ಊಟ ಮಾಡಿ ಎದ್ದಿ. ಬೇಡ ಕಣ್ಮಗ ಬೇಡ. ಆ ಮುಂಡೆ ಮಗ ಬರಬೇಕು ಅವಳನ್ನ ಮುಗ್ದು ಓಡಿಸ್ಬೇಕು ಆಮೇಲೆ ನಾನು ಊಟ ಮಾಡಬೇಕು. ಅಯ್ಯೋ ಬವ್ವ ಎದ್ದಿ ಬಾ ಊಟ ಮಾಡ್ಬಾ ಬವ್ವ. ಅಯ್ಯೋ ಯಾವ ಊಟ ಕಟ್ಕೊಂಡೇನು ಹೋಗವತ್ತಾಗಿ. ನನ್ನ ಹಣೆ ಬರವೇ ಸರಿಲ್ಲ ಕಣ್ಮಗ. ನನ್ನ ಹಣೆ ಬರವೇ ಸರಿಲ್ಲ. ಅಯ್ಯೋ ಭಗವಂತ ಅದು ಏನು ಕೊಟ್ಟಿದ್ದಾರೆ ನನಗೆ. ಆಯಿತು ಒಂಚೂರು ಇಕ್ಕ ಬತ್ತಾಗಿ ಹೊಟ್ಟೆ ಕೇಳದ. ನಾಳೆ ಹೊಟ್ಟೆ ಒಳಗೆ ಗುಳಗಳೆಲ್ಲ ಓಡಾಡ್ದಂಗೆ ಆಯ್ತದೆ. ಹೊಟ್ಟೆ ಅಷ್ಟು ಸುಸ್ತಾಯ್ತಾ ಕುಂತದೆ. ಏನು ಮಾಡಿಯವ ತತ್ತ ಕೈ ಕಣ್ಮಗ ತೊಳ್ಕೋಗು. ಇಕ್ಕ ಬತ್ತೀನಿ. ಅಯ್ಯೋ ತೊಳ್ದಿನಿ ಕಣ ಒಂಚೂರು ಇಕ್ಕ ಬಾ. ಸರಿ ಆಯಿತು ಇಕ್ಕ ಬತ್ತೀನಿ ತಾಡು. ಮುಂದುವರಿಯುವುದು. ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ.